ಹಳ್ಳಿ ಮೇಷ್ಟ್ರಿ ಮಾಟ ಮಾಡಿ ಬನ್ನಿ ಬನ್ನಿ. ನನ್ನ ಬ್ಯಾಗು, ಅಯ್ಯೋ ನನ್ನ ದುಡ್ಡು, ಇದ್ರೆ ನಮ್ಮ ಜನ ನೆಮ್ಮದಿಯಾಗಿರ್ಬೇಕು. ಇಲ್ಲ ಅಂದ್ರೆ ನೆಮ್ಮದಿ ಹಾಳಾಗೋಗ್ಬಿಟ್ಟಿದೆ ನನ್ನ ಮಕ್ಕಳ. ಹೋಗಿ ಆ ಕಡೆ. ಜೈ ಡಿ ಬಾಸ್. ನೀನ್ ನಡಿ ಫಸ್ಟ್ ಜೈಲಿಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನೀನಿದ್ರೆ ಯಾರು ನೆಮ್ಮದಿಯಾಗಿರಲ್ಲ. ನಡಿ ನಡಿ. ಏಯ್ ಪರ್ಸ್ನ ತಗೊಂಡೋಗ ಆ ಹುಡುಗನ್ ವಾಪಸ್ ಕೊಟ್ಬಿಡ್ರ, ಸರಿನಾ? ಅಯ್ಯೋ ನಾನಲ್ರಿ ಕಳ್ಳ ರೀ, ನಿನ್ಕೊಳ್ರಿ ಬಿಡ್ರಿ. ಕಳ್ಳ ಅಲ್ಲ ನೀನು, ನಮ್ CM. ನಡೀರಿ ಸರ್, ನಡೀರಿ. Sorry for inconvenience. From next time this won't happen to you. Thank you for your valuable time. We'll meet you again. Bye bye. ಯಾವ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡಿದ್ದು ಸರ್ ನೀವು? ಹಿಂದೇನಾಯ್ತು ಗೊತ್ತಿಲ್ಲ, ಮುಂದೇನಾಯ್ತು ನೆನಪಿಲ್ಲ. ಈ ಕ್ಷಣ ಬದುಕಬೇಕು. ನಾನಂತ ಬದುಕೊಂಡಪ್ಪ. ಯಾರು ಹೆಂಗಾನ ಹಾಳಾಗೋಗ್ಲಿ. ಏನಂತೀರಾ ಜನಗಳೇ? ಬನ್ನಿ ಬನ್ನಿ CM ಸರ್, ಬನ್ನಿ. ಅರಮನೆ ರೆಡಿ ಇದೆ. ಅರಮನೆ ಅಂದ್ಬಿಟ್ಟು ಸೆರೆ ಮನೆಗೆ ಹಾಕ್ಬಿಟ್ರಲ್ಲ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮಾನೆ. ಸಾರ್ ಬಿಟ್ಬಿಡಿ ಸಾರ್, ತಪ್ಪು ಮಾಡದೇ ಇರೋನ್ನ ಒಳಗಡೆ ಹಾಕ್ತಿರಲ್ಲ ಸರ್. ನಿಮ್ಮ ತಂಗಿ ಅಕ್ಕ ತಂಗಿಗಳೆಲ್ಲರಿಗೂ ಹಿಂಗೆ ಮಾಡ್ತೀರ ಅಲ್ಲ ಸರ್? ನಿಮ್ಮ ಅಣ್ಣ ತಮ್ಮಂದಿರಿಗೂ ಹಿಂಗೆ ಮಾಡ್ತೀರಾ ಸರ್? ನೀನ್ ಜಾಸ್ತಿ ಮಾತಾಡ್ಬೇಡ. ಇದ್ರೆ ಮಾಡ್ತಿದ್ದೆ. ನೀನು ಮುಚ್ಕೊಂಡು ಒಳಗಡೆ ಇರು, ಆಯ್ತಾ? ಆಮ್ಲೆಟ್ ತಿಂದ ಎಷ್ಟೋ ದಿನ ಆಗ್ಬಿಟ್ಟೈತೆ, ತಿನ್ನೋಣ ಅಂತಿದ್ದೀನಿ. ಅಯ್ಯೋ ಕಟ್ಟಪ್ಪ, ನಿನಗೆ ಮಾನ ಮರ್ಯಾದೆ ಇಲ್ಲ ಕಣಪ್ಪ. ನಮ್ಮಪ್ಪನ ಏದಾಗೈತೆ, ನಂದೇ ತಿಂತ್ಯಾಲೆ. ನಾನು ನಿನ್ನ ಆಮ್ಲೆಟ್ ತಿನ್ಕೊಂಡಿಲ್ಲ. ಈ ಆಮ್ಲೆಟ್ ನಿಮ್ಮಪ್ಪನ ಮನೆ ಸ್ವತ್ತಲ್ಲ, ಗೊತ್ತಾಯ್ತಲ್ವಾ? ನಿನಗೆ ಬಂದಿರೋ ಆಮ್ಲೆಟ್ ಎಲ್ಲ ನಂಗೆ ಕೊಡಬೇಕು. ಇನ್ಮೇಲಿಂದ ನಿನ್ನ ಊಟ ಎಲ್ಲ ನಂದೇ. ಅಮ್ಮ, ಯಾವನ ಹೊಡೆದಿದ್ದು ಈ ಜೈಲಲ್ಲಿ ನನಗೆ ಹೊಡೆಯೋಕೆ ಧೈರ್ಯ ಯಾವನ್ಗೋಯ್ದೆ? ನನ್ನ ಮುಂದೆ ಬಂದ್ರೋ ಬಾಲ್. ನಾವು ಹೊಡೆದ್ರೆ ನಾಳೆ ಜೈಲಲ್ಲಿ ಅದೇ ಹೆಡ್ಲೈನ್ಸ್. என்னடா ரொம்ப பேசுற? ನಾನು ಕಟ್ಟಪ್ಪ, ಈ ತಂಬಿ ನಂದಪ್ಪ. ಮುಟ್ಟಕ್ ಬರ್ಬೇಡ ನೀನು. ನಿನ್ನ ಕೊಂದಾಕ್ಬಿಡ್ತೀನಿ ಕಣಪ್ಪ. ಎಲ್ಲ ಬಾರ್ಡರಿಂದಾಚೆ ಇಲ್ಲೇನಿದ್ರು ಕನ್ನಡ ಕನ್ನಡ ಕನ್ನಡ. ನಾನು ಕನ್ನಡದ ಸ್ಪೈಡರ್ ಮ್ಯಾನ್, ಗೊತ್ತಾಯ್ತಾ ಮಗನೇ? ಇವ ಯಾರು? ಯಾರ್ಯಾರು ಬರ್ತಿರೋ ಜೈಲಾಗ? ಆಯ್ತಲ್ಲ ಕಡೆ ಜುಮ್ಮ. ಬರ್ರೋ ಯಾರ್ಯಾರು ಬರ್ತಿರೋ? ಲೇ ತಗಡೆ, ಬಂದು ನನ್ನ ಕೈಲೇ ಗುಮ್ಮಿಸ್ಕೊತೀಯ ನನ್ನ ಮಗನೇ. ಮಾಡಕ್ ಬರೋ ಕೆಲಸ ಇಲ್ವಾ? ಹೈ ಹೈ ಬರ್ರೋ, ಹೈ ಹೋಗ ಕಡೆ. ಇನ್ನೊಂದ್ಸತಿ ನನ್ನ ಕೈಗೆ ಸಿಕ್ಕಿದ್ರೆ ಗಾಣಕ್ಕಾಕಿ ರುಬ್ತೀನಿ ಬಾಂಡ್ಲಿ ನನ್ನ ಮಗನೇ. ಹೋಗ ಕಡೆ. ನನ್ನ ಜೀವನ ನೋಡಕ್ಕಾಗ್ದೆ, ಹೇಳಕ್ಕಾಗ್ದೆ, ನಗಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಥೂ ನನ್ನ ಜನ್ಮಕ್ಕಿಂತ. ಯಾಕಪ್ಪ ಕಂದ ನೋಬಿತಾ ಅಳ್ತಾ ಇದ್ಯಾ? ನಿನ್ನ ನೋಡೋದಕ್ಕೆ ನಾನು ಅಮೆರಿಕದಿಂದ ನಡೆಕೊಂಡೇ ಬಂದ್ಬಿಟ್ಟಿದ್ದೀನಿ. ನಿನ್ನೇನೋ ದೊಡ್ಡ ಡೌನ್ ಅನ್ಕೊಂಡಿದ್ನಲ್ಲಪ್ಪ. ನೀನ್ ನೋಡಿದ್ರೆ ಮಕ್ಳ ತರ. ಏಯ್ ನಿಲ್ಸ್ ನಿಲ್ಸ್. ನೀನು ಒಳಗೆ ಹೆಂಗ್ ಬಂದೆ? ಫಸ್ಟ್ ಅದ್ನೇಳು. ನಿಲ್ಸ್, ಜಾಸ್ತಿ ಮಾತಾಡ್ತೀಯ. ಕೇಳಪ್ಪ ಮೀನಾಕ್ಷಿ ಮಗನೇ, ನಮ್ಮ ಗ್ರಹದಲ್ಲಿ ಒಂದು ಅದ್ಭುತವಾದ ಒಂದು ರಾಜ್ಯ ಇದೆ. ಆ ರಾಜ್ಯ ಹೆಸರು ಚಿತ್ರದುರ್ಗ. ಆ ಚಿತ್ರದುರ್ಗದಲ್ಲಿ ಕಿತ್ತೂರು ಅನ್ನೋ ಒಂದು ಪ್ಲೇಸಲ್ಲಿ ನನಗೆ ಆಗದೆ ಇರುವವರು ಕೇಳೋ ಕಳ್ಳನ ಮಕ್ಕಳಿದ್ದಾರೆ. ಆ ಕಳ್ಳನ ಮಕ್ಕಳು ನಮ್ಮ ಊರಿಗೆ ಬಂದು ನನ್ನ ಸಾಮಾನನ್ನು ಕಿತ್ಕೊಂಡು ಹೋಗಿದ್ದಾರೆ. ಆ ಸಾಮಾನನ್ನು ನೀನು ಆ ಜನರಿಂದ ನನ್ನ ಹತ್ರ ಕಿತ್ಕೊಂಡು ಬಂದರೆ ನೀನು ಏನು ಕೇಳ್ತೀಯ ಅದನ್ನು ನೀನು ನನ್ನ ಹತ್ರ ಕಿತ್ಕೋಬಹುದು. ಕಿತ್ಕೊಳ್ಳೋಣ ಟಾನಿಕ್. ಮೊದಲು ನನ್ನ ಇಲ್ಲಿಂದ ಆಚೆ ಹೋಗೋ ವ್ಯವಸ್ಥೆ ಮಾಡು. ಆಮೇಲೆ ನಿನಗೆ ಏನು ಬೇಕೋ ಅದನ್ನೆಲ್ಲ ಕೀತ್ ಕೊಟ್ಬಿಡ್ತೀನಿ. ಕೀತ್ ಮಂಗಳೂರು ಹಾರ್ಬರಲ್ಲಿ ನನ್ನ ಬೋಟ್ ಒಳಗಡೆ ಗುಡ್ಡೆ ಹಾಕ್ಬಿಡು. ಲೇ ಚಿಲ್ಟರಿ ಪಿಟ್ಟರಿ ಬರ್ರೋ ಇಲ್ಲಿ. ನೋಡ್ರೋ, ನಿಮಗೆ 10 ರೂಪಾಯಿ ಲಂಚ ಕೊಡ್ತೀನಿ. ಅಲ್ಲಿರೋ ನನ್ನ ತಮ್ಮನ್ನ ಆಚೆ ಬಿಟ್ಬಿಡ್ರಿ. ಆಚೆ ಬಿಟ್ರೆ ನಿಮಗೆ ಏನು ಕೇಳ್ತಿರೋ ಇದಕ್ಕಿಂತ ಜಾಸ್ತಿ ಕೊಡ್ತೀನಿ. ನೋಡ್ರೋ, 101 ರೂಪಾಯಿನೂ ಕೊಡ್ತೀನಿ. ಆಹಾ, ಎಂಥ ಮಕ್ಕಳು ಜೈಲಿಗಿಂತವರೆಲ್ಲ ಒಂದೊಂದು ಮುತ್ತುಗಳು. ನಮ್ಮ ಕೆಲಸ ಎಲ್ಲ ಈಸಿಯಾಗಿ ಆಗೋಗ್ಬಿಡುತ್ತೆ. ನನ್ನ ಮಕ್ಕಳ ನಾನೇ ಬಂದ, ನೀವೇ ತಂದು ತಂದಿಟ್ಬಿಟ್ಟು ಇವಾಗ ಹೋಗಂತೀರಾ? ಹೋಗೋಣ, ಫಸ್ಟ್ ಹೋಗಿ ಇಲ್ಲಿಂದ. ನಮ್ಮ ಬಾಸ್ ಬಂದ್ರೆ ನಮ್ಮನ್ನ ಹೆಣ ಮಾಡ್ತಾರೆ, ಹೋಯ್ತಾರೆ, ಹಿಂದೆ ತಿರುಗ್ದಿರ. ಈ ಮಚ್ಚ ಗಣೇಶ ಕಲೆಕ್ಷನ್ ಆಗೋಯ್ತು ಕಣೋ. ನೀನ್ ಗೌರಿ ತಂದ್ಬಿಡು, ನಾನು ಗಣೇಶ ತಂದ್ಬಿಡ್ತೀನಿ. ಹೋಗೋಣ, ತಗೊಂಬರೋಣ ಬಿಡು. ಅಂತೂ ಜೈಲಿಂದ ಆಚೆ ಬಂದೆ. ಅಬ್ಬೋ, ಜೈಲ್ ಮುಂದೆ ಅವನು ಡ್ಯೂಕ್ ಇಟ್ಟವನೇ. ಮಸ್ತಾಗೈತೆ. ಯಾರ್ದಪ್ಪ ಈ ಗಾಡಿ? ಏನ ಬಿದ್ದ ಬಾರೋ, ಇದು ನಿಂದೆ ಕಣೋ ಗಾಡಿ. ಟಚ್ ಮಾಡ್ಬಾರೋ ನನ್ನ ಬಾಡಿ. ನಡಿ, ಟೈಮ್ ಆಯ್ತು, ಫಸ್ಟ್ ಹೋಗೋಣ. ಯಾಕೆ ಮಚ್ಚ? ನಡಿಯೋ.
ಓಕೆ ಮಚ್ಚ. ಏನ್ ನೋಡ್ತಿದ್ಯಾ? ನಡಿ ಗಾಡಿ ಮೇಲೆ ಹತ್ತು ಫಸ್ಟು. ಗಾಡಿನೂ ನೀನು ಎತ್ಕೊಂಡ್ಬಂದಿದ್ಯೋ ಇಲ್ಲ ಅದನ್ನೇ ದೇಪ್ಕೊ ಬಂದಿದ್ಯೋ ಗೊತ್ತಾಯ್ತಾ ಇಲ್ಲ. ನಿಜ ಹೇಳು, ನೀನೇ ಎತ್ಕೊಂಬಂದ? ಗಾರೆ ಕೆಲಸ ಮಾಡಿ ನಿನಗೋಸ್ಕರ ಹೊಸ್ದಾಗಿ ರೆಡಿ ಮಾಡಿಸ್ಕೊತಾಗ ಬಂದಿದ್ದೀನಿ. ಲೈಸೆನ್ಸ್ ಒಂದಿಲ್ಲ, ಪೊಲೀಸ್ ಇರ್ತಾರೆ. ಅಯ್ಯೋ ಕಾಲೇ ಟೆಕ್ಸ್ತಿಲ್ಲ ಮಚ್ಚ. ಆದ್ರೂ ಕರ್ಕೊಂಡು ಹೋಗ್ತೀನಿ, ನಡಿ ಮಚ್ಚ. ನೋಡು ಡೋರೆಮಾನ್, ನಾನು ಸುಮ್ಮನೆ ಬಂದಿಲ್ಲ ಆಚೆ, ಒಂದು ದೊಡ್ಡ ಡೀಲ್ಗೋಸ್ಕರ ಆಚೆ ಬಂದಿದ್ದೀನಿ. ಆ ಡೀಲ್ ಏನಂದರೆ, ನಾವು ಚಿತ್ರದುರ್ಗಕ್ಕೆ ಹೋಗ್ಬಿಟ್ಟು ಏನೋ ಒಂದು ಕದಿಬೇಕು, ಗೊತ್ತಾ ನಿನಗೆ? ಆ ಡೀಲ್ಗೋಸ್ಕರನೇ ನಾನು ಆಚೆ ಬಂದಿರೋದು. ನೀನು ಈ ಡೀಲಲ್ಲಿ ಶಾಮೀಲಾಗಬೇಕು. ಶಾಮೀಲೇನು, ಶಾಮಿಯಾನೇ ಹಾಕ್ಸ್ಬಿಡೋಣ. ಚಿತ್ರದುರ್ಗದಲ್ಲಿ ಡಿಸ್ಕೌಂಟಲ್ಲಿ ಡೋರಾ ಕೇಕ್ ಸಿಗುತ್ತೆ ಅಂದರೆ ಹೇಳು. ಈ ಡೀಲ್ ನಿನಗೆ ಓಕೆನಾ? ಓಕೆ ಅಂದರೆ ಹೇಳು, ನಾಳೆನೇ ಡ್ಯೂಕ್ ಎತ್ಕೊಂಡು ಕೋಕ್ ಕುಡ್ಕೊಂಡು ಹೋಗೋಣ. ನಾನು ಮಗನೇ 3 ಹೊತ್ತು ತಿನ್ನು ಹೇಳು ಮನಿಕೋ, ಇಷ್ಟೇ ನಿನ್ನ ಜೀವನ. ಡೋರಾ ಕೇಕ್ ಅಂದ್ರೆ ಸಾಯ್ತಿಯಲ್ಲ. ಇಂಥ ಡೀಲ್ಗಳನ್ನೆಲ್ಲ ಒಪ್ಕೋ, ಲೈಫೇ ಸೆಟಲ್ ಆಗಿಬಿಡುತ್ತೆ ಕಣೋ. ಸೆಟಲ್ಲು ಅವಾಗ ಎಷ್ಟು ಬೇಕಾದರೂ ಡೋರಾ ಕೇಕ್ ತಿನ್ ಸಾಯಿ. ಸಿಟ್ಟಲ್ಲ, ನಾನು ಬರ್ತೀನಿ ನಿಮ್ ಜೊತೆ ಸೆಟಲ್ ಆಗೋಕೆ. ಏನು ಡೋರೆಮಾನ್, ಇಬ್ರಿಬ್ರೆ ಪ್ಲಾನ್ ಮಾಡ್ತಿದ್ದೀರಾ? ನಿನ್ ತಂಗಿನೇ ಬಿಟ್ಟಲ್ಲೋ, ಎಂತ ಅಣ್ಣನು ನೀನು, ಎಂತ ಅಣ್ಣ? ಒಬ್ಬೊಬ್ನೇ ಸೆಟಲ್ ಆಗ್ಬೇಕು ಅನ್ಕೊಂಡಿದ್ಯಲ್ಲೋ. ಮುಚ್ 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 ಸೀರಿಯಲ್ ನೋಡಿ ಸೀರಿಯಲ್ ಥರ ಹೇಳಿದ್ಯಲ್ಲ. ನೋಬಿತಾ, ಈ ಡೀಲ್ ನನಗೋಕೆ. ಐ ಮೀನ್ ಬ್ರೋ. ಮಚ್ಚ, ಇವಳು ಗ್ರೂಪ್ ಹಾಕೊಂಬಿಡು, ಪೆಟ್ರೋಲ್ ಕಾಸು ಕೊಡ್ತಾಳೆ, ಗ್ರೂಪ್ ಇಸಮ್ ಆಗುತ್ತೆ. ಏನಂತ್ಯ? ಚೀನಿ ಇವರಿಬ್ರನ್ನ ಲಾಕ್ ಮಾಡ್ದ. ಡೀಲ ಎಲ್ಲ ರೆಡಿನಾ? ಎಲ್ಲ ರೆಡಿ ಬಂಗಾರಿ. ಆದರೆ ಒಬ್ಬ ಹುಡುಗ ಇದಾನಲ್ಲ, ಆ ಕ್ಯಾಡ್ಬರಿನೇ ತಕೋಬಾ. ಕ್ಯಾಡ್ಬರಿ ಚಾಕ್ಲೇಟ್ ಹಾಕ್ಬಿಟ್ಟು ಅವನ್ನ ಲವ್ ಅನ್ನೋ ಮಸ್ಕ ಹಾಕ್ಬಿಟ್ಟು ಪಿಸ್ಕ ಮಾಡ್ಕೊಂಡು ಎತ್ಕೊಂಬಂದ್ಬಿಡು. ನೀನೇ ಕಣೋ ಫಸ್ಟ್ ಲವರು. ಒಬ್ಬ ಹುಡುಗಿನ ಕಮಿಟ್ ಆಗ್ಬಿಟ್ಟು ಇನ್ನೊಂದು ಹುಡುಗನ ಲವ್ ಮಾಡಿ ಎತ್ಕೊಂಬಾ ಅಂತಿದ್ಯಲ್ಲ, ನಂಗೊಂದು ಅರ್ಥ ಆಗಲ್ಲಪ್ಪ ನಿನ್ನ ಐಡಿಯಾಗಳು. ಚಿನಿ, ಡೀಲ್ ಎಲ್ಲ ಹಂಗೆ ಇರುತ್ತೆ ಚಿನಿ. ರಿಯಲ್ ಆಗಿ ಲವ್ ಮಾಡ್ಬಿಡ, ನಾನೇ ನಿನ್ನ ರಿಯಲ್ ಲವರು. ಏಯ್ ತಡಿಯಾ, ಕೇಳಿಸ್ಕೊ. ಇವಾಗ ನಮ್ಮ ಡೀಲು, ನಮ್ಮ ಹುಡುಗಿ ಹೋಗೈತಿ. ಈಗ ಪೂರ್ತಿ ಕತೆ ಹೇಳ್ತೀನಿ, ಕೇಳಿಸ್ಕೊ. ನೀನೇನು ಅನ್ಕೊಂಡೆ ಡೋರೆಮಾನ್? ನಾವು 4 ಜನ ಅನ್ಕೊಂಡ? ಅಲ್ಲ, ನಾವು 9 ಜನ. ಇವರಿಬ್ರು ಶೆಟ್ಟಿ ನಾಗಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್ಸ್. ಲೈಫಲ್ಲಿ ಏನೇ ಕೊಟ್ಟರು ಡೂಪ್ಲಿಕೇಟ್ ಮಾಡಿ ಅದನ್ನು ಎಲ್ಲರಿಗೂ ಮಾರ್ತಾರೆ. ಇವನು ಗೆಂಡೆ, ಮೆಕ್ಯಾನಿಕ್ ಎಕ್ಸ್ಪರ್ಟ್, ಗಾಳಿ ಜೊತೆ ಗಾಡಿ ಓಡಿಸ್ತಾನೆ. ಇವನು ಟೋನಿ, ಜಗತ್ತಲ್ಲಿ ಏನೇ ಇದ್ದರೂ ಅದನ್ನು ಎತ್ತೋಷ್ಟು ಶಕ್ತಿ ಇದೆ. 6 ಆನೆ ಅಲ್ಲ, 100 ಆನೆಯಷ್ಟು ಶಕ್ತಿ ಇದೆ, ಗೊತ್ತಾಯ್ತಾ? ಇದು ನಮ್ಮ ಟೀಮು. ಇವರು ನನಗೆ ಜೈಲಲ್ಲಿ ಸಿಕ್ಕ ಬೆಸ್ಟ್ ಪಾರ್ಟ್ನರ್ಸ್. ಅಲ್ಲ, 8 ಆಯಿತು, 9 ಯಾರು? ಇವನು ಕ್ಯಾಡ್ಬರಿ, ಚಾಕ್ಲೇಟ್ಗಿಂತ ಸ್ವೀಟು. ತಂದೆಗೆ ಹೆಲ್ಪ್ ಮಾಡ್ತಾನೆ. ಲೋ ಮಗನೇ, ಏಯ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಗೋಬಾರೋ ಅಂದರೆ ಮಧ್ಯಾಹ್ನ ಲಂಚ್ ಟೈಮಿಗೆ ಬಂದಿದೆಯಲ್ಲೋ ನೀನು. 2 ಒಟ್ಟಿಗೆ ತಿನ್ಕೊಳಪ್ಪ. ಮಧ್ಯಾಹ್ನ ಹುಡುಗಿ ಬರೋ ಟೈಮ್ ಆಯಿತು. ವಯಸ್ಸಿಗೆ ಬಂದಿರೋ ಹುಡುಗ ಒಂದು ಮದುವೆ ಮಾಡಿಸ್ಬೇಕು ಅನ್ನೋ ಚಿಂತೆ ಇಲ್ಲ. ನನ್ನ ಹುಡುಗಿ ನಾನೇ ನೋಡ್ಕೋಬೇಕು. ಏ ಅಯೋಗ್ಯ, ನನ್ನ ಮೂತಿಗೆ ಅಯ್ಯಪ್ಪ, ನಾನೇ ಬಿದ್ದ ಒಂದು ಹುಡುಗಿಗೆ. ಚೆನ್ನಾಗಿ ಏಟಾಯ್ತಾ? ಎಲ್ಲೇಟಾಯ್ತು? ಎದೆಳಿ ಮೇಲೆ ಎಲ್ಲೇಟಾಯ್ತು? ನನ್ನ ಹೃದಯ ಕೇಟಾಯ್ತು. ತಗೋ ಇನ್ಮೇಲಿಂದ ನಾನೇ ನಿನ್ನ ಮಾವ. ಬಾ, ಇಬ್ರು ಆಗೋಣ ಜೋಡಿ. ಯು ಆರ್ ಸೋ ಯೂನಿಕ್. ನಿಮ್ಮ ಪ್ರಪೋಸ್ ನನಗೆ ತುಂಬ ಇಷ್ಟ ಆಯಿತು. ನೀವು ತುಂಬ ಕ್ಯೂಟು. ಬಾ, ಇಬ್ಬರು ಕಮಿಟ್ ಆಗೋಣ. ಐ ಲವ್ ಯು. ಬಾ, ಹೋಗೋಣ ನನ್ನ ಜೊತೆ. ಹೇಳು ಜಗ್ಗು, ಏನು ಡೂಪ್ಲಿಕೇಟ್ ಮಾಡಬೇಕು ನಾವು? ಏನು? ತಾಳ್ಮೆ ಇರಲಿ ಶೆಟ್ಟಿ, ತಾಳ್ಮೆ ಎಲ್ಲದಕ್ಕೂ ಇಂಪಾರ್ಟೆಂಟು. ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಡೀಲ್ನ ನಾವು ಸೇಫಾಗಿ ಹ್ಯಾಂಡಲ್ ಮಾಡಬೇಕು. ಯಾರು ಕೈ ಎತ್ತೋಂಗಿಲ್ಲ. ನಾನು ಜಿಮ್ಮಲ್ಲಿ ಡೈಲಿ ವೆಯ್ಟ್ ಲಿಫ್ಟಿಂಗ್ ಮಾಡ್ತೀನಿ, ಕೈ ಎತ್ತಲೇಬೇಕು. ಹೆಂಗೆ ಎತ್ತದೇ ಇರೋಕ್ಕಾಗುತ್ತೆ? ಅದಕ್ಕೆ ಹೇಳೋದು ಟೋನಿ, ತಲೆ ಬೆಳೆಸ್ಕೊಳ್ಳೋದು ಬಾಡಿ ಬೆಳೆಸ್ಕೊಳ್ಳೋದಲ್ಲ, ಎಜುಕೇಷನ್ ಇರಬೇಕು ಅಂತ. ನನಗಿಲ್ಲಿರೋರು ಯಾರ ಮೇಲೂ ನಂಬಿಕೆ ಇಲ್ಲ. ಎಲ್ಲರೂ ಸೈನ್ ಹಾಕ್ತಾರೆ ಬಾಯಿ ಮುಚ್ಕೊಂಡು. ಡೋರೆಮಾನ್ ಹಾಕ್ಸು. ಎತ್ತಲೇ ನೀನು. ನಂಬಿಕೆ ಮುಖ್ಯ ಗ್ರೂಪಿಸಮಲ್ಲಿ. ಅವಾಗಲೇ ಗ್ರೂಪಿಸಮ್ ಮಾಡೋಕ್ಕಾಗೋದು, ಅರ್ಥ ಆಯ್ತಾ? ನನ್ನ ಹತ್ರ ಒಂದು 3D ಮಾಡೆಲ್ ಇದೆ ಮ್ಯೂಸಿಯಮ್ದು. ಇದನ್ನ ನೋಡ್ಕೊಂಡು ಹೆಂಗೆ ಕದಿಯೋದು ಅಂತ ಪ್ಲ್ಯಾನ್ ಮಾಡೋಣ, ಬನ್ನಿ ಎಲ್ರು. ನಾನು ತೆಗ್ದಿರೋ ಮಾಡೆಲ್ ನೋಡಿ ಹೆಂಗೆ ಕದಿಯೋದು ಅಂತ ಪ್ಲ್ಯಾನ್ ಮಾಡಿ. ಅವಾಗಲೇ ಗ್ರೂಪಿಸಮ್ ಕಲಿಯೋಕ್ಕಾಗೋದು ಈ ಗ್ರೂಪಲ್ಲಿ. ಗ್ರೂಪಿಸಮ್ ಇನ್ನೊಂದು ಸತಿ ನಿನ್ನ ಬಾಯಲ್ಲಿ ಗ್ರೂಪಿಸಮ್ ಅಂತ ಬಂದರೆ ನಾನು ಮನುಷ್ಯ ಆಗಿರಲ್ಲ. ಇದ್ರ ಒಳಗಡೆ ಇರೋದು ನಾವು ಕರಿಬೇಕು ಅಷ್ಟೇ ತಾನೇ. ಅಯ್ಯೋ, ಜಗಳ ಮಾಡ್ಕೊಂಡು ಸಾಯ್ತೀರಾ? ಇವನಪ್ಪ ಕರೆಕ್ಟ್ ಆದ ವ್ಯಕ್ತಿ ನಮ್ಮ ಟೀಮ್ಗೆ. ಇವನು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ. ಅವ್ನು ನೋಡಿ ಕಲ್ತ್ಕೊಳ್ಳೋ. ಯಾವಾಗಲೂ ಗ್ರೂಪಿಸಮ್ ಅಂತ ಅದ್ರ ಮೀನಿಂಗ್ ಕಲ್ತ್ಕೊ. ಬನ್ರಿ ಎಲ್ಲರೂ, ಕೈ ಇಡ್ರಿ. ಡೀಲಿಗೆ ಓಕೆ ಅನ್ನೋರೆಲ್ಲ ಬಂದು ಕೈ ಇಡ್ರಿ. ಡೀಲ್ ಓಕೆ, ಆಪರೇಷನ್ ಗ್ರೂಪಿಸಮ್ ರೆಡಿ.
ಲವ್ ಮತ್ತೆ ಗ್ರೂಪಿಸಮ್ ಅನ್ಬೇಡ ಜಗ್ಗು, ನೋಡೋ ಇವನು ತಿಕ್ಲೆ ಚುಸ್ತವ್ ನನಗೆ. ಏಯ್ ನಾಗಿ ಶೆಟ್ಟಿ, ನಿಮ್ಮಿಬ್ರು ಕೈಗೆ ಲಕ್ಪ ಹೊಡೆದೈತಾ? ಬಂದು ಡೀಲ್ ಮಾಡೋಕ್ಕಾಗಲ್ವಾ ನಿಮಗೆ? ಏನಂಗೆ ನೋಡ್ತಿದ್ದೀರಾ? ಏಯ್ ನಾಗೆ, ಯಾಕೊಳ್ಳೆ ಬಾಲ್ ತರ ನೋಡ್ತಿದ್ಯಾ? ನಂಬೋದು ಕಣೋ ನಾಗಿ, ಎದ್ರುಕೋಬೇಡ, ಬಾ ಕೈ ಇಡು. ಭಯನಾ? ನನ್ನ ಡಿಕ್ಷನರಿಲಿ ಭಯ ಅನ್ನೋ ಪದನೇ ಇಲ್ಲ. ಏನಾರು ಎಡವಟ್ ಆಗ್ಲಿ ಸೆಂಟ್ರಲ್ಲಿ ನಿನ್ನೆ ಡೂಪ್ಲಿಕೇಟ್ ಮಾಡಿ ಚಿಕನ್ ಶಾಪಲ್ಲಿ ನೇತಾಕ್ಬಿಡ್ತೀನಿ. ನೋಡ್ ಜಗ್ಗು, ಡೀಲ್ ಆಗಿದೆ. ಆದ್ರೆ ಮಾತಿನ ಪ್ರಕಾರ ನಡಿಬೇಕು. ನೀನು ಶೇರ್ ಸಲ ನಮಗೆ ಕೊಡಬೇಕು. ನನ್ನ ಶೇರ್ ನನಗೆ ಬರ್ಬೇಕಷ್ಟೇ ಅಷ್ಟೇ. ಸಿಹಿ ಮಾಡು ನನ್ನೆದೆ ತುಂಬ, ನೀನೆ ಅದರ ತುಂಬ ತುಂಬ, ನಂಬು ನನ್ನದಲ್ಲೇ ಒಂದೇ ಒಂದು ಮಾತು ಕೇಳು, ಎಲ್ಲ ಜನುಮ ನನ್ನನ್ನು ಆಳು, ನೀನೇ ನನ್ನ ಬಾಳು. ಯಾವ ತುದಿಯಲಿ ಇದ್ದರೂ ಭೂಮಿಯ ಮೇಲೆ ನಾನು ನಿನ್ನನೆ ಕಾಯುವೆ. ಪ್ರೀತಿಸೇ ಪ್ರೀತಿ ಮಾಡು, ಕಣ್ಣ ಸರಿಗೆ ಸರಿಗೆ ಅಲ್ಲ ಸುರಿಗೆ, ನೀನಿನ್ನು ನನಗೆ ನನಗೆ ನನಗೆ. ಲೋ ಕ್ಯಾಡ್ಬರಿ, ನಾನು ಒಂದು ಹೇಳ್ತೀನಿ, ಬೇಜಾರಾಗಬೇಡ. ನಾವು ಲವ್ ಮಾಡಿ ಒಂದು ಸಾಂಗೇ ಮುಗೀತು, ನಂಗೊಂದು ಡೈಮಂಡ್ ರಿಂಗೂ ಇಲ್ವೇನೋ, ನೀನು ಅದು ಕೊಡ್ಸಲ್ವಾ? ನಿನಗಿಲ್ದೇ ಇರೋ ಡೈಮಂಡೇನೆ, ನಡಿಯೇ ಡೈಮಂಡ್ ಶಾಪ್ ಒಳಗಡೆ. ಅಣ್ಣ ಹೆಂಗಿದ್ಯಾ ಶಂಕರಣ್ಣ? ಒಂದು ಡೈಮಂಡ್ ರಿಂಗ್ ತೋರ್ಸೋಣ, ಸಾಕಾಗಿರ್ಬೇಕು. ನಮ್ಮ ಹುಡುಗಿ ಫುಲ್ ಇಂಪ್ರೆಸ್ ಆಗಿಬಿಡ್ಬೇಕು ನೋಡು ಶಂಕರಣ್ಣ. ಶಂಕರಣ್ಣ ನನ್ನನ್ನು ನೋಡ್ಕೊಂಡು ಒಂದು ಒಳ್ಳೆ ತೋರ್ಸೋಣ. ನಿಮ್ಮಪ್ಪ ನನಗೆ ಭಾರಿ ಒಳ್ಳೆ ದೋಸ್ತ, ಅದಕ್ಕೆ ನಿಮಗೆ ಡಿಸ್ಕೌಂಟ್ ಮಾಡಿ 1 ಕೋಟಿ ರೂಪಾಯಿ ಕೊಡ್ತೀನಿ ಇದನ್ನ. ಶಂಕರಣ್ಣ ಡಿಸ್ಕೌಂಟ್ ಮಾಡಿ ಒಂದು 2,000 ಮಾಡಿಕೊಡೋಣ. ನನ್ನ ಮಗನ ಇದೇನು ಬಟ್ಟೆ ಅಂಗಡಿಗೆ ಇಟ್ಟೋಯ್ತಾ? ನಡಿ ಆಚೆ, 2,000 ರೂಪಾಯಿಗಂತೆ. ಇದು ಕಾಲ ನಿಂಗೇನು ಗಡ್ಸಕ್ಕಾಗಿಲ್ಲ ಕಣೆ, ಬೇಜಾರೇ ಆಗ್ಬೇಡ. ಲೋ ಕ್ಯಾಡ್ಬರಿ, ಅಳ್ಬೇಡ ಕಣೋ, ನಮಗೆ ಗ್ಯಾಂಗ್ ಲೀಡರ್ ಗೊತ್ತು, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ನನಗೆ ಡೈಮಂಡ್ ಮನೆಯೇ ಕೊಡಿಸ್ಬೋದು ಕಣೋ. ನಡಿ, ಅಳ್ಬೇಡ. ಅಯ್ಯೋ ಚಿಕ್ಕ ಮಕ್ಳ ಥರ ಅಳ್ತೀಯಾ ಯಾಕೆ? ಜಗ್ಗು ಬಾಸ್, ಇವನು ನಮ್ಮ ಹುಡುಗ, ಇವನ ಹೆಸರು ಕ್ಯಾಡ್ಬರಿ ಅಂತ. ನಮ್ಮ ಡೀಲಿಗೆ ಇವನು ಒಪ್ಕೊಂಡಿದ್ದಾನೆ, ಇವನು ಸೇರಿಸ್ಕೊಳ್ಳಿ ಜಗ್ಗು ಬಾಸ್. ಇವನು ತುಂಬ ಚೆನ್ನಾಗಿ ಮಾಡ್ತಾನೆ. ಲೇ ಕ್ಯಾಡ್ಬರಿ, ಚಾಕ್ಲೇಟ್ ಥರ ಇದ್ದರೆ ಆಗಲ್ಲ. ನಮ್ಮ ಕಂಪನೀಲಿ ಕೆಲಸ ಮಾಡಬೇಕಂದ್ರೆ ನಿಷ್ಠೆಯಿಂದ ಇರಬೇಕು. ಏನು ಕೆಲಸ ಕೊಟ್ಟರು ಮಾಡಬೇಕು, ಫ್ಯಾಮಿಲಿ ನೋಡಬಾರ್ದು. ಹಣ ಫ್ಯಾಮಿಲಿ ಎಲ್ಲ ಬಿಟ್ಟು ನಮ್ಮ ಹುಡುಗಿ ಹತ್ರ ಬಂದಿದ್ದೀನಿ. ಅವಳಿಗೋಸ್ಕರ ಜೀವ ಬೇಕಾದರೂ ಕೊಡ್ತೀನಿ. ಅವಳು ನನ್ನ ಬಂಗಾರಿ, ಅವಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಣ್ಣ. ಏನು ಕೆಲಸ ಆದರೂ ಕೊಡಿ, ಮಾಡೇ ಮಾಡ್ತೀನಿ. ನೋಡ್ ಡಿಸಿಪ್ಲಿನ್ ಇಂಪಾರ್ಟೆಂಟು. ಇವೆಲ್ಲ ನನ್ನ ಮುದ್ದೆ ಬೇಡ, ಕೆಲಸ ಫಸ್ಟು, ಆಮೇಲೆ ಇವೆಲ್ಲ ಗೊತ್ತಾಯ್ತಾ? ನನ್ನ ಹಿಂದೆ ಬನ್ನಿ, ಕೆಲಸ ಏನು ಅಂತ ಹೇಳ್ತೀನಿ. ಇವೆಲ್ಲ ನಿನ್ನ ಮನೇಲಿ ಇಟ್ಕೋಬೇಕು. ನಡೀರಿ ಇವಾಗ ಫಸ್ಟು ನನ್ನ ಹಿಂದೆ. ಕೆಲಸ ಮಾಡಬೇಕಾದ್ರೆ ಇವೆಲ್ಲ ಬೇಕಾಗಿಲ್ಲ, ನನಗಿಷ್ಟ ಆಗಲ್ಲ. ಲವ್ ನೋಡು, ಈಗ ಎಲ್ಲ ರೆಡಿ. ಫಸ್ಟ್ ಆಫ್ ಆಲ್ ನಾವು ಹಿಂಗೋದ್ರೆ ಆಗಲ್ಲ, ಕಳ್ಳರ ಥರ ಕಾಣಿಸ್ತೀವಿ. ಪ್ರೊಫೆಷ್ನಲಿಸಮ್ ಇರಬೇಕು. ಬಟ್ಟೆ ಚೇಂಜ್ ಮಾಡಿಸು, ಎಲ್ಲರೂ ಸಖತ್ತಾಗಿ ಕಾಣಿಸ್ಬೇಕು. ಎಲ್ಲ ಮಕ್ಕಳು ಸಾಲಾಗಿ ಬನ್ನಿ, ಒಬ್ಬೊಬ್ಬರಾಗಿ ಫೋಟೋ ತೆಗೆಸ್ಕೊಂಡು ಹೋಗಿ, ಓಕೆನಾ? ಬಿಲ್ಡಪ್ ಸಾಕು, ಫೋಟೋ ತೆಗಿಯೋ ಫಸ್ಟು, ಡ್ರೆಸ್ ಹಾಕ್ಸೋ ಎಲ್ಲರಿಗೂ. ಓಕೆ ಮೈ ಡಿಯರ್ ಗ್ಯಾಂಗ್. ಬಟ್ಟೆ ಹೊಡೆಯೋ ಫೋಟೋ ಮಿಷಿನ್. ಸ್ಮೈಲ್ ಪ್ಲೀಸ್.